ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನೋಡ್ಬೋದು, ಇದು ಬೆಳಗ್ಗೆನೇ ಒರೆಸಿದ್ದಾರೆ. ಇದು ರಂಗೋಲಿ ಹಾಕಿದ್ದೆ ನಾನೇ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆ ಮುಂದೆ. ಹೇಗಿದೆ ರಂಗೋಲಿ ಕಮೆಂಟ್ ಮಾಡಿ ಮರಿದೆ. ಬೆಳಗ್ಗೆನೇ ಸ್ವಲ್ಪ ಬ್ಯಾಂಗ್ಳೂರ್ ಕ್ಲೈಮೇಟ್ ಬ್ಯಾಕ್ ಬಂದಿದೆ ಅಲ್ವಾ ನಮಗೆ. ನನಗಂತೂ ಹಾಗೆ ಅನ್ನಿಸ್ತಾ ಇದೆ. ಯಾಕಂದರೆ ಮುಂಚೆ ಎಲ್ಲ ನಾವು ತಂಪಾಗಿರೋ ಕ್ಲೈಮೇಟಲ್ಲಿ ಇರ್ತಾಯಿದ್ವಿ. ಇತ್ತೀಚೆಗೆ ಬಿಸಿಲು ಕಾಲದಲ್ಲಿ ತುಂಬ ಬಿಸಿಲಿತ್ತು. ಸೊ ಹಾಗಾಗಿ ನನಗಂತೂ ತುಂಬ ಅಂದರೆ ತುಂಬ ಬಿಸಿಲಾಗಿತ್ತು. ಈಗ ಬ್ಯಾಂಗ್ಳೂರ್ ಕ್ಲೈಮೇಟ್ ಬ್ಯಾಕ್ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಬೆಳಗ್ಗೆ ತುಂಬ ತಂಪಾಗಿರುತ್ತೆ. ಸೊ ಕಾಫಿ ಆದರೂ ಟೀ ಆದರೂ ಕುಡಿದ್ರೆ ತುಂಬ ಚೆನ್ನಾಗಿ ಅನ್ನಿಸುತ್ತೆ. ಫೀಲ್ ಫ್ರೆಶ್ ಅನಿಸುತ್ತೆ. ಫ್ರೆಶ್ ಆದಮೇಲೆ ಸ್ವಲ್ಪ ಕಾಫಿ ಆರ್ ಟೀ. ನಾನು ಕಾಫಿ ಟೀ ಬಿಟ್ಬಿಟ್ಟಿದ್ದೆ, ಬಟ್ ಅಮ್ಮ ಮನೇಲಿ ಬಂದಮೇಲೆ ಅಮ್ಮ ಅದಕ್ಕೆ ಎಲ್ಲರೂ ಕುಡಿತಾ ಇರ್ತಾರೆ. ಸೊ ನನಗೂ ಕುಡಿಬೇಕನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಕಾಫಿ ಟೀ, ಸ್ವಲ್ಪ ಶುಗರ್ ಕಡಿಮೆ ಹಾಕ್ಕೊಂಡು ಕುಡಿಯೋದು ಒಳ್ಳೆಯದು. ನಾನು ಶುಗರ್ ಎಲ್ಲ ತುಂಬ ಕಡಿಮೆ ಹಾಕ್ಕೊಂಡು ಕುಡಿತೀನಿ. ನೀವು ಶುಗರ್ ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಶುಗರ್ ಅಷ್ಟೊಂದು ಒಳ್ಳೆಯದಲ್ಲ ಹೆಲ್ತಿಗೆ. ಸೊ ಹಾಗಾಗಿ ಸ್ವಲ್ಪ ಶುಗರ್ ನೀವು ಎಷ್ಟು ಹಾಕೋತೀರೋ ಅಷ್ಟು. ನಾವು 1 ಸ್ಪೂನ್ ಶುಗರ್ ಬಂದುಬಿಟ್ಟು 3 ಮಂತ್ಸ್ ಇಮ್ಯುನಿಟಿ ಪವರ್ನ ಕಡಿಮೆ ಮಾಡುತ್ತಂತೆ. ಸೊ ಹಾಗಾಗಿ ಶುಗರ್ ಎಲ್ಲ ಕಡಿಮೆ ತಗೊಳ್ಳೋದು ಒಳ್ಳೆಯದು. ಶುಗರ್ಗೆ ಜಾಗರಿ ಪೌಡರ್ ಅದೆಲ್ಲ, ಶುಗರ್ ಬಿಟ್ಬಿಟ್ಟು ಜಾಗರಿ ಪೌಡರ್ ಅದೆಲ್ಲ ತೊಗೊಳ್ಳೋದು ಒಳ್ಳೆಯದು. ಶುಗರ್ ಫ್ರೀ ಟ್ಯಾಬ್ಲೆಟ್ ಇದು ಬರುತ್ತಲ್ಲ, ಅದೂ ಅಷ್ಟೊಂದು ಒಳ್ಳೆಯದಲ್ಲ. ನೋಡಿ ಯಾವ ರೀತಿ ಇದೆ ಕ್ಲೈಮೇಟ್ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಆದಮೇಲೆ ಫ್ರೆಶ್ ಎಲ್ಲ ಸ್ನಾನ ಎಲ್ಲ ಆದಮೇಲೆ ನಾನು ಅಮ್ಮ ಎಲ್ಲ ಆಲ್ರೆಡಿ ದೀಪ ಹಚ್ಚಿದ್ರು. ನಾನು ಹೋಗಿ ದೇವ್ರ ಮನೆಗೆ ನಮಸ್ಕಾರ ಮಾಡಿಕೊಂಡೆ. ನಮ್ಮ ಅಮ್ಮ ಮನೇಲಿ, ದೇವ್ರ ಮನೇಲಿ ಒಳಗಡೆನೂ ಒಂದು ಚಿಲ್ಕ ಹಾಕ್ಸಿದ್ದಾರೆ ನಮ್ಮ ಅಣ್ಣ. ಯಾಕಂದರೆ ನಮ್ಮ ಮನೇಲಿ 4-5 ಜನ ಮಕ್ಕಳಿದ್ದಾರೆ. ಸೊ ತುಂಬ ತರಲೆ ದೇವ್ರ ಮನೇಲಿ ಎಲ್ಲ ಹೋಗ್ತಾರೆ. ಸೊ ಹಾಗಾಗಿ ಅದು ನಂಗೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ ಅಪ್ಪ ಬಂದು ತೆಗೆದುಕೊಟ್ರು. ನೋಡ್ಬೋದು, ನಾನು ಈಗ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಮ್ಮ ಎಲ್ಲ ಆಲ್ರೆಡಿ ಹೂವೆಲ್ಲ ಚೇಂಜ್ ಮಾಡಿಬಿಟ್ಟು ದೀಪ ಬತ್ತಿಗಳೆಲ್ಲ ಚೇಂಜ್ ಮಾಡಿ ದೀಪಾರಾಧನೆ ಮಾಡಿದರು. ದೀಪಾರಾಧನೆ ಮಾಡಿ ಕಡ್ಡಿ ಎಲ್ಲ ಬೆಳಗಿಸಿದ್ರು. ಇವತ್ತು ನೈವೇದ್ಯಕ್ಕಂತೂ ಸಕ್ಕರೆ ಇಟ್ಟಿದ್ರು. ದೇವ್ರ ನಮಸ್ಕಾರ ಎಲ್ಲ ಮಾಡಿಕೊಂಡು ನನಗೂ ಒಂಥರ ಮೈಂಡೆಲ್ಲ ಒಂಥರ ರಿಲೀಫ್ ಆಗುತ್ತೆ. ಆ ಡೇ ಎಲ್ಲ ಒಂಥರ ಮಾರ್ನಿಂಗೆ ಫ್ರೆಶ್ ಆಗಿ ದೇವ್ರ ನಮಸ್ಕಾರ, ದೇವ್ರ ಪೂಜೆ ಎಲ್ಲ ಮಾಡಿಕೊಂಡೆ ಮೈಂಡೂ ಒಂಥರ ಫ್ರೆಶ್ ಅನಿಸುತ್ತೆ. ತುಂಬ ಪಾಸಿಟಿವ್ ಆಗಿರುತ್ತೆ. ನಿಮಗೆಲ್ಲ ಹೇಗೆ ಅನ್ನಿಸುತ್ತೆ? ನೀವು ಒಂದು ಸತಿ ಹೀಗೆ ಟ್ರೈ ಮಾಡಿ ನೋಡಿ. ಯಾರಾದರೂ ಸ್ವಲ್ಪ ಮೂಡ್ ಆಫ್ ಎಲ್ಲಿ ಆ ಥರ ಇರುತ್ತಲ್ವ, ಅದೆಲ್ಲ ಹೋಗ್ಬಿಟ್ಟು ಮೂಡೆಲ್ಲ ಫ್ರೆಶ್ ಅನಿಸುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ತುಂಬ ಹೆಲ್ತಿ ಆಗಿರೋ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ಇದು ಬಂದ್ಬಿಟ್ಟು ಜೋಳ ಎಲ್ಲರಿಗೂ ಗೊತ್ತಲ್ವ. ಜೋಳದಿಂದ ರೊಟ್ಟಿ ಮಾಡ್ತಾರೆ, ಗಂಜಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇದು ಬಂದ್ಬಿಟ್ಟು ಕಟಂಬಿಲಿ. ಇದು ಜೋಳ ನಾವು ರಾತ್ರಿ ನೆನೆಸಿಡ್ಬೇಕು. ರಾತ್ರಿ ನೆನೆಸಿಟ್ಬಿಟ್ಟು ಒಂದು ಡ್ರೈ ಕ್ಲಾತ್ ಬರುತ್ತಲ್ಲ, ಡ್ರೈ ಕ್ಲಾತ್ ಮೇಲೆ ನೆನೆಸಿರೋ ಜೋಳ ಫುಲ್ ತೊಳೆದ್ಬಿಟ್ಟು ಒಂದು 2-3 ಸತಿ ಡ್ರೈ ಕ್ಲಾತ್ ಮೇಲೆ ಹಾಕಿದರೆ ಸ್ವಲ್ಪ ಹಸಿ ಇರುತ್ತಲ್ವ, ಅದೆಲ್ಲ ಹೋಗುತ್ತೆ. ಆದಮೇಲೆ ಒಂದು ಜಾರಿಗೆ ತೊಗೊಂಡು ಕಚ್ಚಾ ಪಿಚ್ಚಿ ನಾವು ಮಿಕ್ಸಿ ಮಾಡ್ಕೋಬೇಕು. ಫುಲ್ಲು ನುಣ್ಣಗೆ ಮಾಡ್ಕೋಬೇಡ್ದು. ಇದು ಹಸಿ ಇರೋವಾಗನೇ ಮಿಕ್ಸಿಗೆ ಹಾಕಿದ್ರೆ ಸ್ವಲ್ಪ ಕಚ್ಚಾ ಪಿಚ್ಚೆ ಎಲ್ಲ ಬರುತ್ತೆ. ಸೊ ಈ ಥರ ಒಂದು ಸುತ್ತು 1-2 ರೌಂಡ್ಸ್ ಹೊಡಿಸಿದ್ರೆ ಸಾಕು, ಜಾಸ್ತಿ ಏನು ಹೊಡಿಸ್ಬೇಕಾಗಿಲ್ಲ. 1 ಗ್ಲಾಸ್ಗೆ 3 ಗ್ಲಾಸ್ ನೀರು ತೊಗೊಳ್ಳಿ ಅಷ್ಟೇ. ನಾನು 4 ಗ್ಲಾಸ್ ಹಾಕಿದೆ, ಸ್ವಲ್ಪ ತೆಳುವಾಯಿತು. ಇದು ಸ್ವಲ್ಪ ಗಂಜಿ ಅಂದರೆ ಇದು ಜಾವ ಮತ್ತು ಅಂಬಿಲಿ ಅಂತಾರೆ, ಜೋಳದ ಅಂಬಿಲಿ. ಇದು ಬಂದ್ಬಿಟ್ಟು ನಾವು 3 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು ಚೂರು ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಬೆಲ್ಲ ಹಾಕ್ಕೊಂಡ್ರೆ ಇದೇನು ಅಷ್ಟೊಂದು ಚೆನ್ನಾಗಿಲ್ಲ. ಇದು ಬಂದ್ಬಿಟ್ಟು ಸಾಲ್ಟೇ ಚೆನ್ನಾಗಿರುತ್ತೆ. ಆದಮೇಲೆ ಇದಕ್ಕೆ ಬೆಳಗ್ಗೆ ಕಾಯಿಸ್ಕೊಂಡ್ಬಿಟ್ಟು ಅದಕ್ಕೆ ಒಂಚೂರು ಮಜ್ಜಿಗೆ ಮತ್ತು ಈರುಳ್ಳಿ ಆ ಥರ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಹೆಲ್ತ್ಗೂ ಒಳ್ಳೆಯದು. ಡಯಟ್ ಮಾಡೋರು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ತಗೊಳ್ಳಿ. ಮತ್ತು ಶುಗರ್ ಪೇಷಂಟ್ಸ್ ಯಾರಾದರೂ ಇದ್ದರೆ ಇದು ತಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆಯದಂದರೆ ಡಯಟಲ್ಲಿ ಇದನ್ನು ತಗೊಳ್ರಿ, ತುಂಬ ಚೆನ್ನಾಗಿರುತ್ತೆ. ಆದಮೇಲೆ ದೋಸೆ ಮತ್ತು ನಮ್ಮ ಮನೇಲಿ ಇವತ್ತು ಅಮ್ಮ ಮನೇಲಿ ದೋಸೆ, ಅಂಬಲಿ ಮತ್ತು ಚಟ್ನಿ ಮತ್ತು ಪುಳಿಯೋಗರೆ ಆಗಿತ್ತು ಬ್ರೇಕ್ಫಾಸ್ಟು. ನನ್ನ ಸಿಂಪಲ್ ಬ್ಲಾಗ್ ಹೇಗೆ ಅನ್ನಿಸ್ತಾ ಇದೆಯಾ? ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅದೇ ರೀತಿ ಸಪೋರ್ಟ್ ಮಾಡಿ. ನಿಮ್ಮ ವ್ಯೂಸು, ನಿಮ್ಮ ಲೈಕು, ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಚಾನಲ್ ಗ್ರೋ ಆಗೋದಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.